ನೀವು ನಿಮ್ಮ ಮನೆಯೊಳಗೆ ಬಳಸುವಂತಹ ಗ್ಯಾಸ್ ಸಿಲಿಂಡರ್ ಬಹಳ ಅಂದ್ರ ಬಹಳ ಜಲ್ದಿನೇ ಖಾಲಿ ಆಗ್ಲಕತ್ತದೇನ. ಅದ್ರಾಗ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟೈತಿ ಗ್ಯಾಸ್ ಸಿಲಿಂಡರ್. ನೀವು 15 ದಿನಕ್ಕೊಮ್ಮೆ ತಿಂಗಳಿಗೊಮ್ಮೆ ಐತ್ ನೋಡ್ರಿ ಗ್ಯಾಸ್ ಖಾಲಿ ಆಗ್ಲಾಕತ್ತಪ್ಪ ಅಂತಂದ್ರ ಹೆಂಗ್ ಹೇಳ್ರಿ, ಸಿಕ್ಕಾಪಟ್ಟೆ ರೊಕ್ಕ ಹಾಳಾಗ್ತೈತಿ, ಖರ್ಚಾಗ್ತೈತಿ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಇವತ್ತ ಈ ಒಂದು ವಿಡಿಯೋದಾಗ ನಿಮಗೆ 5 ಐಡಿಯಾಗಳನ್ನ ಹೇಳ್ತೀನಿ. ಯಾವ ರೀತಿ ಗ್ಯಾಸ್ನ ಐತ್ ನೋಡ್ರಿ ಬಹಳ ದಿನದ ತನ ನೀವ ಬಳಸಬಹುದು ಅಂತ ಹೇಳಿ. ಇದರದಿಂದ ಐತ್ ನೋಡ್ರಿ ನಿಮ್ ಗ್ಯಾಸ್ ಸಿಲಿಂಡರ್ ರೊಕ್ಕ ಬಹಳ ಅಂದ್ರ ಬಹಳ ಉಳಿತೈತಿ. ಸೊ ಹಂಗಾರ ಬರ್ರಿ ವಿಡಿಯೋ ಲಾಸ್ಟ್ ತನಕ ನೋಡ್ರಿ. 5 ಐಡಿಯಾಗಳು ಬಹಳ ಅಂದ್ರ ಬಹಳ ಈಜಿ ಅದಾವ, ಬಹಳ ಅಂದ್ರ ಬಹಳ ಪವರ್ಫುಲ್ ಅದಾವು. ವಿಡಿಯೋ ಸ್ಟಾರ್ಟ್ ಮಾಡೋಕಿನ ಮೊದ್ಲು ನಿಮ್ಗೊಂದು ಕ್ವಶನ್, ನೀವು ನಿಮ್ಮ ಮನೆಯೊಳಗೆ ಯಾವ ಕಂಪ್ನಿ ಗ್ಯಾಸ್ ಸಿಲಿಂಡರ್ ಬಳಸ್ತೀರಿ? ಭಾರತ್, ಇಂಡಿಯನ್, HP ಯಾವ ಕಂಪ್ನಿದ್ ಬಳಸ್ತೀರ ಅಂತ ಹೇಳಿ ಕಮೆಂಟ್ ಒಳಗ ಹೇಳ್ರಿ. ನೀವು ಅಡಿಗೆ ಜಲ್ದಿ ಆಗ್ಲಿ ಅಂತ ಹೇಳಿ ಗ್ಯಾಸ್ ಫುಲ್ ಜೋರ್ ಇಟ್ಟ ಬಳಸೋದ್ರಿಂದ ಐತ್ ನೋಡ್ರಿ ಗ್ಯಾಸ್ ಜಲ್ದಿ ಖಾಲಿ ಆಗ್ಬಿಡ್ತದ. ಸೊ ಅದ್ರ ಸಂಬಂಧ ಗ್ಯಾಸ್ ಯಾವಾಗ್ಲೂ ಮೀಡಿಯಂ ಫ್ಲೇಮ್ ಒಳಗಿಟ್ಟ ನೀವು ಅಡಿಗೆ ಮಾಡ್ರಿ. ಇದರಿಂದ ಐತ್ ನೋಡ್ರಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಬಹಳ ಅಂದ್ರ ಬಹಳ ಉಳಿತೈತಿ. ಬಾ ದಿನ ತನ ಐತ್ ನೋಡ್ರಿ ನೀವು ಗ್ಯಾಸ್ ಸಿಲಿಂಡರ್ನ ಬಳಸಬಹುದ. ಎರಡನೇ ಐಡಿಯಾ ಏನಪ್ಪಾ ಅಂತಂದ್ರ, ನೀವು ಅಡಿಗೆ ಮಾಡುವಾಗ ಐತ್ ನೋಡ್ರಿ ಆ ಒಂದ ಬಾಣಲಿ ಮ್ಯಾಗ ಬೋಗಾನಿ ಮ್ಯಾಗ ಐತ್ ನೋಡ್ರಿ ನೀವ ಒಂದ ಮುಚ್ಚಳನ ಇಟ್ಟೈತ್ ನೋಡ್ರಿ ಪಲ್ಲೆ ಸಾಂಬಾರ ರೈಸ್ ಅದು ಮಾಡುತ್ತಾ ಬರ್ರಿ. ನೀವು ಓಪನ್ ಇಟ್ಟೈತ್ ನೋಡ್ರಿ ನೀವ ಪಲ್ಲೆ ಸಾಂಬಾರ್ ಅದು ಮಾಡಾಕತ್ರಪ್ಪ ಅಂತಂದ್ರ ಬೋಗಾನಿ ಮ್ಯಾಗ ಏನು ಮುಚ್ಚಲಾರ್ದೆ ಅವಾಗ ಐತ್ ನೋಡ್ರಿ ಆ ಒಂದ ಅಡಿಗೆ ಆಗ್ಲಾಕೈತ್ ನೋಡ್ರಿ ಜಾಸ್ತಿ ಒಲಿ ತುಕ್ತದ. ಮತ್ತ ಅದ್ರೊಳಗೆ ಏನ್ ಸ್ಟೀಮ್ ಇರ್ತದ ನೋಡ್ರಿ ಅದು ಹೊರಗ್ ಹೋಗ್ಬಿಡ್ತದ. ಸೊ ಅದ್ರ ಸಂಬಂಧ ಐತ್ ನೋಡ್ರಿ ಆ ಒಂದ ಬೋಗಾನಿ ಮ್ಯಾಗದು ನೀವ ಮುಚ್ಚಳದು ಇಟ್ರಪ್ಪ ಅಂತಂದ್ರ ಬಹಳ ಅಂದ್ರ ಬಹಳ ಬೇಗಾನೆ ಐತ್ ನೋಡ್ರಿ ಮೀಡಿಯಂ ಫ್ಲೇಮ್ ಒಳಗಿಟ್ಟು ಐತ್ ನೋಡ್ರಿ ನೀವ ಅಡ್ಗಿನ ಬಹಳ ಅಂದ್ರ ಬಹಳ ಬೇಗಾನೆ ಮಾಡ್ಬೋದು. ಮತ್ತ ಇದರದಿಂದ ಐತ್ ನೋಡ್ರಿ 20 ರಿಂದ 30% ಗ್ಯಾಸ್ ನಿಮ್ದ ಸೇವ್ ಆಗ್ತೈತಿ. ಮೂರನೇ ಐಡಿಯಾ ಏನಪ್ಪಾ ಅಂತಂದ್ರ, ಅಡಿಗೆ ಮಾಡುವಾಗ ನೀವೇನ್ ಬೋಗಾನಿ ಬಳಸ್ತೀರಿ ನೋಡ್ರಿ ಆ ಒಂದ ಬೋಗಾನಿ ಕಡಂಗಿ ಫ್ಲಾಟ್ ಆಗಿತ್ತಪ್ಪ ಅಂತಂದ್ರ, ಗುಂಡಲ್ಲ ಫ್ಲಾಟ್ ಆಗಿತ್ತಪ್ಪ ಅಂತಂದ್ರ ಗ್ಯಾಸ್ ನ ಸೇವ್ ಮಾಡ್ಬೋದತ್ತ. ಯಾಕಪ್ಪ ಅಂತಂದ್ರ ಅದು ರೌಂಡ್ ಇತ್ತಪ್ಪ ಅಂತಂದ್ರ ಆ ಒಂದ ಬೋಗಾನಿ ಕಡಂಗಿ ಅದರದಿಂದ ಗ್ಯಾಸ್ ಐತ್ ನೋಡ್ರಿ ಎಲ್ಲಾ ಕಡೆ ಹಂಚ್ಕೊಂಡ್ ಬಿಡ್ತದ. ಡಿಸೈನ್ ಆಗಿ ಮ್ಯಾಗ್ ಬರ್ತಿರ್ತದ ನೋಡ್ರಿ ಏನ್ ಗ್ಯಾಸ್. ಅದೇ ಏನಾರ ಫ್ಲಾಟ್ ಇತ್ತಪ್ಪ ಅಂತಂದ್ರ ಗ್ಯಾಸ್ ಒಲಿ ಐತ್ ನೋಡ್ರಿ ಕರೆಕ್ಟ್ ಆ ಒಂದ ಬೋಗಾನಿಗೆ ಆ ಒಂದ ಕಡಂಗಿಗೆ ಐತ್ ನೋಡ್ರಿ ಕರೆಕ್ಟ್ ಗ್ಯಾಸ್ ಒಲಿ ಹತ್ತೈತಿ. ಇದರದಿಂದ ಐತ್ ನೋಡ್ರಿ ಗ್ಯಾಸ್ ಎಲ್ಲಿ ಐತ್ ನೋಡ್ರಿ ಬ್ಯಾರೆ ಕಡೆ ಸ್ಪ್ರೆಡ್ ಆಗಂಗಿಲ್ಲ. ಸೊ ಅವಾಗ ಐತ್ ನೋಡ್ರಿ ನಿಮ್ಮ ಒಂದು ಗ್ಯಾಸ್ ಒಲಿ ಉಳಿತದ. ನಾಲ್ಕನೇ ಐಡಿಯಾ ಏನಪ್ಪಾ ಅಂತಂದ್ರ, ನೀವು ಅಡ್ಗಿ ಮಾಡೋಕಿನ ಮೊದ್ಲ ಏನೇನ್ ಕೈಪಲ್ಯಗಳು ತರಕಾರಿಗಳು ಕಟ್ ಮಾಡೋದಿರ್ತೈತಿ ನೋಡ್ರಿ ಮೊದ್ಲೇ ಎಲ್ಲಾ ತಯಾರಿ ಮಾಡಿ ಇಟ್ಕೋರಿ. ನೀವು ಮಾಡಿ ಇಟ್ಕೋತೀರಿ ಗೊತ್ತೈತಿ. ಆದ್ರೆ ಕೆಲವೊಂದಿಷ್ಟು ಜನ ಏನ್ ಮಾಡ್ತಾರಪ್ಪ ಅಂತಂದ್ರ ಗ್ಯಾಸ್ ಒಲಿ ಸ್ಟಾರ್ಟ್ ಮಾಡಿ ಆಮೇಲೆ ಐತ್ ನೋಡ್ರಿ ಆ ತರಕಾರಿಗಳನ್ನ ಕಟ್ ಮಾಡಿ ಸೊಕಾಸ್ ಹಾಕ್ತಿರ್ತಾರ. ಈ ಕಡೆ ಗ್ಯಾಸ್ ಒಲಿ ಉರಿತಿರ್ತದ. ಸೊ ನೀವ ಸೊಕಾಸ್ ತರಕಾರಿಗಳನ್ನ ಕಟ್ ಮಾಡಿ ಆ ಒಂದು ಕಡಂಗಿ ಬೋಗಾನಿ ಒಳಗ ಹಾಕೋದ್ರಾಗೈತ್ ನೋಡ್ರಿ ಗ್ಯಾಸ್ ಸಿಕ್ಕಾಪಟ್ಟೆ ಐತ್ ನೋಡ್ರಿ ವೇಸ್ಟ್ ಆಗ್ಬಿಡ್ತದ. ಅದೇ ನೀವೇನ್ರಿ ಮೊದ್ಲೇ ತಯಾರು ಮಾಡಿ ಇಟ್ಕೊಂಡ್ರಪ್ಪ ಅಂತಂದ್ರ ನಿಮ್ದ ಅರ್ಧ ತಾಸ್ ಮೊದ್ಲೇ ಐತ್ ನೋಡ್ರಿ ಅಡ್ಗಿ ರೆಡಿ ಆಗ್ಬಿಡ್ತದ. ಈ ರೀತಿ ನೀವು ಎಲ್ಲಾ ಪ್ರಿಪರೇಷನ್ ಮೊದ್ಲೇ ಮಾಡಿ ಆಮೇಲೆ ಈ ಗ್ಯಾಸ್ ಒಲಿ ಚಾಲೂ ಮಾಡಿ ಅಡ್ಗೆ ಮಾಡೋದ್ರಿಂದ ನಿಮ್ಮ ಒಂದು ಗ್ಯಾಸ್ ನ ನೀವ ಸೇವ್ ಮಾಡ್ಬೋದು ನೋಡ್ರಿ. ಲಾಸ್ಟ್ 5ನೇ ಐಡಿಯಾ ಏನಪ್ಪಾ ಅಂತಂದ್ರ, ಈ ಒಂದ್ ಐಡಿಯಾ ಐತ್ ನೋಡ್ರಿ ನೀವ ವಾರದಾಗ ಒಂದ್ಸಲ ಬಳಸಲೇಬೇಕಾ. ಯಾಕಪ್ಪ ಅಂತಂದ್ರ ಇದ್ರಲ್ಲಿ ಐತ್ ನೋಡ್ರಿ ಜಾಸ್ತಿ ನಿಮ್ಮ ಗ್ಯಾಸ್ ಸಿಲಿಂಡರ್ ಹಾಳಾಗ್ತೈತಿ. ಅದು ಎಲ್ಲಪ್ಪ ಅಂತಂದ್ರ ನೀವ ಗ್ಯಾಸ್ ಬರ್ನರ್ನ ಐತ್ ನೋಡ್ರಿ ವಾರದಾಗ ಒಂದ್ಸಲ ಕ್ಲೀನ್ ಮಾಡ್ತಾ ಬರ್ರಿ. ಯಾಕಂದ್ರ ಆ ಒಂದು ಗ್ಯಾಸ್ ಬರ್ನರ್ ಐತ್ ನೋಡ್ರಿ ಉರ್ದು ಅದ್ರೊಳಗೆ ಐತ್ ನೋಡ್ರಿ ಧೂಳದು ಕುಂತಿರ್ತದ. ಸೊ ಅದ್ರ ಸಂಬಂಧ ಆ ಒಂದು ಧೂಳ ಎಣ್ಣೆ ಅಂಶ ಅದು ಕುಂತಿದ್ದನ್ನ ಐತ್ ನೋಡ್ರಿ ನೀವ ಕ್ಲೀನ್ ಮಾಡಿದ್ರಪ್ಪ ಅಂತಂದ್ರ ಗ್ಯಾಸ್ ಸಲೀಸಾಗಿ ಆ ಬರ್ನರ್ ತೂತ್ಗಳಿಂದ ಐತ್ ನೋಡ್ರಿ ಸರಿಯಾಗಿ ಪಾಸ್ ಆಗ್ತದ. ಅದೇ ಏನಾರೇ ಧೂಳದು ಕೂತಿತ್ತಪ್ಪ ಅಂತಂದ್ರ ಜಾಸ್ತಿ ಪ್ರೆಷರ್ ದಿಂದ ಗ್ಯಾಸ್ ಹೊರಗ್ ಬಂದೈತ್ ನೋಡ್ರಿ ಆ ತೂತ್ಗಳಿಂದ ನಿಮ್ಮ ಒಂದು ಗ್ಯಾಸ್ ಸಿಲಿಂಡರ್ ಬಹಳ ಅಂದ್ರ ಬಹಳ ಜಲ್ದಿನೇ ಖಾಲಿ ಆಗುವಂಗ ಐತ್ ನೋಡ್ರಿ ಮಾಡಿಬಿಡ್ತಾವ. ಸೊ ಅದ್ರ ಸಂಬಂಧ ವಾರದಾಗ ಒಂದ್ಸಲ ಐತ್ ನೋಡ್ರಿ ಬರ್ನರ್ಗಳನ್ನ ಐತ್ ನೋಡ್ರಿ ನೀವ ಕ್ಲೀನ್ ಮಾಡುತ್ತಾ ಬರ್ರಿ. ಸೊ ನೋಡುದ್ರಲ್ಲ ಈ 5 ಐಡಿಯಾಗಳನ್ನ ಬಳಸೋದ್ರಿಂದ ಐತ್ ನೋಡ್ರಿ ನಿಮ್ ಗ್ಯಾಸ್ ಸಿಲಿಂಡರ್ನ ಸೇವ್ ಮಾಡ್ಬೋದು, ನಿಮ್ಮ ಹಣನ ಸೇವ್ ಮಾಡ್ಬೋದು. ಸೊ ನಿಮ್ಗೇನಾದ್ರೂ ಈ 5 ಐಡಿಯಾಗಳು ಇಷ್ಟ ಆಗಿತ್ತಪ್ಪ ಅಂತಂದ್ರ ಈ ಒಂದು ವಿಡಿಯೋನ ಐತ್ ನೋಡ್ರಿ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ಅವ್ರಿಗೂ ಹೆಲ್ಪ್ ಆಗ್ಲಿ. ಹಂಗೆ ಈ ಒಂದು ವಿಡಿಯೋನ ಲೈಕ್ ಮಾಡ್ರಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಫಾಲೋ ಮಾಡ್ರಿ.